ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತ ಕೆಲವೊಂದು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನಿನ್ನೆ ತಾನೇ PSLC ಎಕ್ಸಾಮ್ಸ್ನ ಬರೆದು ಉತ್ತೀರ್ಣರಾಗಿದ್ದೀರೋ, ಅಂದರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೊರಾರ್ಜಿ ದೇಸಾಯಿಲಿ ಯಾರೆಲ್ಲ ಓದಬೇಕು, ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಯಾರೆಲ್ಲ ಓದಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರಿಗೂ ಸಹ ಇದೇನಾಗಿರುತ್ತೆ ಗುಡ್ ನ್ಯೂಸ್. ಓಕೆ, 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ಪ್ರಥಮ PUC ದಾಖಲೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದರಲ್ಲಿ ಯಾರೆಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಓದ್ಬೇಕಂತ ಇರ್ತೀರೋ, ಅಂದ್ರೆ ಮೊರಾರ್ಜಿ ದೇಸಾಯಿ, ನೆಕ್ಸ್ಟ್ ಡಾಕ್ಟರ್ ಅಬ್ದುಲ್ ಕಲಾಂ ಪದವಿ ಪೂರ್ವ ವಸತಿ ಶಾಲೆ ಕಾಲೇಜು, ನೆಕ್ಸ್ಟ್ ಹಾಗೂ ಮೌಲನ್ ಆಜಾದ್ ಪದವಿ ಪೂರ್ವ ಕಾಲೇಜುಗಳ ಒಂದು ಫಸ್ಟ್ ಇಯರಿಗೆ ಯಾರೆಲ್ಲ ಅಡ್ಮಿಷನ್ ತಗೊಳ್ಕೊಂತ ಇದ್ದಾರೋ ಅವ್ರಿಗೆ ಏನೆಲ್ಲ ಇನ್ಫಾರ್ಮೇಶನ್ ನಾವು ನೀಡ್ತಾ ಇದ್ದೀವಿ. ಫಸ್ಟ್ ಅವ್ರಿಗೆ ಏನೆಲ್ಲ ಸೌಲಭ್ಯಗಳಿದೆ ಅಂತ ನಾವು ನೋಡೋದಾದ್ರೆ, ಶ್ರೇಷ್ಠ ದರ್ಜೆಯ ಸೌಲಭ್ಯಗಳು, ಅನುಭವಿತ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟೀಚರ್ಸ್ ಅಲ್ಲಿ ಒಂದು ಟೀಚಿಂಗ್ ಸಹ ಇರುತ್ತೆ. ನೆಕ್ಸ್ಟ್ ಒಂದು ಸ್ಮಾರ್ಟ್ ಕ್ಲಾಸಸ್ ಸೌಲಭ್ಯವಿರುತ್ತೆ. ಓಕೆ, ನೆಕ್ಸ್ಟ್ ಗುಣಮಟ್ಟ ಒಂದು ಪ್ರಯೋಗಾಲಯಗಳಿರ್ತವೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಪ್ರಾಕ್ಟಿಕಲ್ ಆಗಿ ಎಲ್ಲ ಏನು ಸ್ಟೂಡೆಂಟ್ಸ್ ಓದ್ಕೊಳ್ತಾರೆ ಅವರಿಗೆಲ್ಲ ಈಸಿಯಾಗಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ಬೇಕೆಂಬುದಾಗಿ ಪ್ರಾಕ್ಟಿಕಲ್ ಎಲ್ಲ ಮಾಡಿಸ್ತಾರೆ. ಅದು ಸಹ ಅವರಿಗೆ ಏನೋ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಕಂಪ್ಯೂಟರ್, ನೆಕ್ಸ್ಟ್ ಒಂದು ಗ್ರಂಥಾಲಯ, ಒಂದು ಸಭಾಂಗಣ ಮತ್ತು ಆಟದ ಮೈದಾನ ಹಾಗೂ ಜಿಮ್ ವ್ಯವಸ್ಥೆ ಸಹ ಇರುತ್ತೆ. ನಾವಿಲ್ಲಿ ಕೊಟ್ಟಿದ್ದಾರೆ, ನಾವು ನೋಡ್ಕೋಬಹುದು ಸೌಲಭ್ಯಗಳು ಏನೇನಿರುತ್ತೆ ಅಂತ. ನೆಕ್ಸ್ಟ್ ಒಂದು ಸೈನ್ಸ್ ಸ್ಟೂಡೆಂಟ್ಸ್ಗಾದ್ರೆ ಅವರಿಗೆ ಒಂದು ಸಪರೇಟ್ ಆಗಿ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವರಿಗೆ CET ನೀಟ್ ಪರೀಕ್ಷೆಗಳ ತರಬೇತಿ ಸಹ ಇರುತ್ತೆ. ನೆಕ್ಸ್ಟ್ ವಸತಿಯಿಂದ ಉಚಿತವಾಗಿರುತ್ತೆ, ಇದಕ್ಕೆ ಯಾವುದೇ ಫೀಸಸ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ವಾಣಿಜ್ಯ ವಿಭಾಗದ ಒಂದು ಕಾಮರ್ಸ್ ಸ್ಟೂಡೆಂಟ್ಸಿಗೆಲ್ಲ ಏನಿರುತ್ತೆ, ಪ್ರತಿಷ್ಠಿತ ಸಂಸ್ಥೆಯಿಂದ ಅಂದ್ರೆ ಉಚಿತ CA ಫೌಂಡೇಶನ್, CA ಚಾರ್ಟೆಡ್ ಅಕೌಂಟ್ ಈ ತರ ಎಲ್ಲ ನೆಕ್ಸ್ಟ್ ಹೋಗ್ಬೇಕಂತ ಇರ್ತಾರೆ ಕೆಲವರು ವಿದ್ಯಾರ್ಥಿಗಳು. ಅವರಿಗೆ ಒಂದು ಕೋರ್ಸಸ್ ಅಥವಾ ಅವ್ರಿಗೆ ಸಪರೇಟ್ ಆಗಿ ಅವ್ರಿಗೆ ಒಂದು ಕ್ಲಾಸಸ್ ಈ ತರ ಎಲ್ಲ ಅವ್ರಿಗೆ ಆ ಒಂದು ಸ್ಟೂಡೆಂಟ್ಸ್ ಗಳಿಗೆ ಇರುತ್ತೆ. ಓಕೆ, ಇವತ್ತು ಇದು 3/5/2025 ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ನೆಕ್ಸ್ಟ್ ಈ ಒಂದು ವೆಬ್ಸೈಟ್ ಅಲ್ಲಿ ಯಾವ ವೆಬ್ಸೈಟ್ ಅಲ್ಲಿ ಹಾಕೋದಾದ್ರೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಏನ್ ಮಾಡ್ಬೇಕು, ಲಾಗಿನ್ ಆಗ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ಸಹ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ಯಾವ ತರ ಸೌಲಭ್ಯಗಳಿದೆ ಅಂತ ಎಲ್ಲ ನಮ್ಗೆ ಏನೇನ್ ಸೌಲಭ್ಯ ಅಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಅಥವಾ ಅಬ್ದುಲ್ ಕಲಾಂ ಈ ಒಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನೇನ್ ಸೌಲಭ್ಯಗಳಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಅರ್ಹತೆಗಳೆಲ್ಲ ಏನೇನ್ ಬೇಕಂತ ಸಹ ನಾವು ನೋಡೋಣ. ನೆಕ್ಸ್ಟ್ ಆ ಒಂದು ಮೊರಾರ್ಜಿ ಮತ್ತೆ ಈ ಒಂದು ಕಾಲೇಜ್ಗಳಲ್ಲಿ ಆ ವಿದ್ಯಾರ್ಥಿ ಓದ್ಬೇಕಂತಂದ್ರೆ ಮೊದಲು ಆ ವಿದ್ಯಾರ್ಥಿ SSLC ಅಲ್ಲಿ ತೇರ್ಗಡೆ ಹೊಂದಿರ್ಬೇಕು. ಕುಟುಂಬದ ಆದಾಯ ಅಂದ್ರೆ ಇನ್ಕಮ್ ಅವ್ರಿಗೆ 2,25,000 ಒಳಗಡೆ ಇರ್ಬೇಕು. ಓಕೆ, ನೆಕ್ಸ್ಟ್ 10ನೇ ತರಗತಿಯಲ್ಲಿ ಪಡೆದ ಅಂಕದ ಮೆರಿಟ್ ಮೇಲೆ, ಅಂದ್ರೆ ಆ ಒಂದು ಮಗು ಯಾವ ತರ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದೆ ಅನ್ನೋದ್ರ ಮೇಲೆ ಆ ಒಂದು ಮಗು ಸೆಲೆಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ PUC ಮೊದಲ ವರ್ಷಕ್ಕೆ 60 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಅಂದ್ರೆ 30 ಮೆಂಬರ್ಸ್ ಗರ್ಲ್ಸ್, 30 ಮೆಂಬರ್ಸ್ ಬಾಯ್ಸ್ ಈ ತರನಾದ್ರೂ ಮಾಡ್ಕೋಬಹುದು, ಅಥವಾ 4:2 ಅಲ್ಲಾದ್ರೂ ಮಾಡ್ಕೋಬಹುದು. ಅವರು ಯಾವ ತರ ಅಂದ್ರೆ ಜನಗಳ ಸಂಖ್ಯೆ, ಮಕ್ಕಳ ಸಂಖ್ಯೆ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಮಕ್ಕಳನ್ನ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಒಟ್ಟು ಒಂದೊಂದು ಒಂದು ಕಾಲೇಜಿಗೆ ಅಂದ್ರೆ ಮೊರಾರ್ಜಿ ಕಾಲೇಜಿಗೆ 60 ಮೆಂಬರ್ಸ್ ಆದ್ರೆ, ಮೊರಾರ್ಜಿ ಕಾಲೇಜ್ ಎಲ್ಲೆಲ್ಲಿ ಇದಾವೋ ಅಲ್ಲಿ ಎಲ್ಲಾ ಸಮ 60 ಮೆಂಬರ್ಸ್ ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಏನು ಅಪ್ಲಿಕೇಶನ್ ಓಪನ್ ಆಗಿದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/5/2025 ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ನೆಕ್ಸ್ಟ್ ಇಲ್ಲಿ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಸಹ ಇದೆ. ನಿಮ್ಗೆ ಏನಾದ್ರು ಇದು ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ಸ್ ತೆಗೆದುಕೊಳ್ಬಹುದು. ಯಾವ ತರ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ. ಓಕೆ, ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಿ. ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಓಕೆ, ಇಲ್ಲಿ ನಾವು ನೋಡ್ಬೋದು ಏನೊಂದು ಫಸ್ಟ್ ಲಿಂಕ್ ಕಾಣಿಸ್ತಾ ಇದೆ, ಸೇವಾ ಸಿಂಧು 1 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ನಿಮ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಆ ನಂಬರಿಗೆ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಗೆಟ್ OTP ಅಂತ ಕೊಡಿ. ನೀವು ಯಾವ ನಂಬರ್ ಹಾಕಿರ್ತೀರೋ ಅದೇ ನಂಬರ್ಗೆ ಒಂದು OTP ಸಹ ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಷನ್ ಕಾಣಿಸ್ತಾ ಇದೆ, ಈ ಕ್ಯಾಪ್ಷನ್ ನ ಒತ್ತಿ ಸಬ್ಮಿಟ್ ಅಂತ ಕೊಡಿ. ಓಕೆ, ನೋಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಾವು ನೋಡ್ಬೋದು ಮೆನು ಅಲ್ಲಿ ಮ್ಯಾನೇಜ್ ಪ್ರೊಫೈಲ್ಸ್, ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ದ ಸ್ಟೇಟಸ್ ಫಾರ್ ಅಪ್ಲಿಕೇಶನ್ ಅಂಡ್ ಮ್ಯಾನೇಜ್ ಅಂಡ್ ಅಲರ್ಟ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆ.
ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ನಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಒಂದು ಸೇವಾ ಸಿಗುತ್ತೆ ಅಂತ ಸಹ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮೊರಾರ್ಜಿ ಕಾಲೇಜಿಗೆ ಅಪ್ಲಿಕೇಶನ್ ಹಾಕೋದು. ಸೊ ಇಲ್ಲಿ ಮೊರಾರ್ಜಿ ಅಂತ ಟೈಪ್ ಮಾಡಿ. ಇಲ್ಲ ನೋಡ್ಬೋದು ಮೂರು ಒಂದು ಅಪ್ಲಿಕೇಶನ್ ಹಾಕೋದು ಬಂದಿದೆ. ಅಪ್ಲಿಕೇಶನ್ ಫಾರ್ ಫಸ್ಟ್ PU ಅಡ್ಮಿನಿಸ್ಟ್ರೇಷನ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಕಾಲೇಜ್ ಆರ್ ಸ್ಕೂಲ್ ಇಂಟಿಗ್ರೇಟೆಡ್ ಗವರ್ಮೆಂಟ್ ಮುಸ್ಲಿಂ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ಮಿನಿಸ್ಟ್ರೀಸ್ ಟು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ಮೈನಾರಿಟೀಸ್ ಟು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ನಮ್ಗೆ ಇಲ್ಲಿ ಬೇಕಾಗಿರೋದು ಫಸ್ಟ್ ಒನ್. ಸೊ ಇಲ್ಲಿ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಮೊರಾರ್ಜಿ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ನೋಡ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ವೆಲ್ಫೇರ್ ಆಫೀಸ್ ಅಂತ ಇದೆ. ನೆಕ್ಸ್ಟ್ ಪ್ರಥಮ PUC ಪ್ರವೇಶಕ್ಕೆ ಅರ್ಜಿ ಅಂತ ಸಹ ಇದೆ. ಅಪ್ಲಿಕೇಶನ್ ಫಾರ್ ಫಸ್ಟ್ PU ಅಡ್ಮಿನಿಸ್ಟ್ರೇಷನ್ MMDRPU ಆರ್ MMDRS ಇಂಟಿಗ್ರೇಟೆಡ್ ಅಂತ ಇದೆ. ಓಕೆ, ನೆಕ್ಸ್ಟ್ APJ ಅಬ್ದುಲ್ ಕಲಾಂ ಅಂತ ಇದೆ. ನೆಕ್ಸ್ಟ್ MIMS ಅಂತ ಇದೆ. ನಾವು ಅವಾಗಲೇ ನೋಡ್ದಂಗೆ ಅಪ್ಲಿಕೇಶನ್ ಫಾರ್ಮ್ ನ ಸಹ ನೋಡಿದ್ವಿ, ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ ಹಾಕಿ. ಓಕೆ, ಸ್ಟೂಡೆಂಟ್ ನೇಮ್ ಹಾಕಿ. ನೆಕ್ಸ್ಟ್ ನೀವು ಕರ್ನಾಟಕದ ನಿವಾಸಿ ಅಂತ ಕೇಳ್ತಾ ಇದೆ, ಇಲ್ಲಿ ಎಸ್ ಅಂತ ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ಫೋಟೋ ಚೂಸ್ ಮಾಡಿ. ಓಕೆ, ನಿಮ್ಮ ಫೋಟೋ ನಿಮ್ಮೊಂದು ಡೆಸ್ಕ್ಟಾಪ್ ಫೋನ್ಗೆ ಹಾಕಿ. ನೆಕ್ಸ್ಟ್ ಫೋಟೋ ಹಾಕಿ. ನಿಮ್ದು ಧರ್ಮ ಹಾಕಿ, ರಿಲಿಜಿಯನ್ ಅಥವಾ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಸಿಖ್ ಈ ತರ ಏನಾದ್ರು ಇತ್ತು ಅಂತಂದ್ರೆ ಸಪರೇಟ್ ಆಗಿ ಮುಸ್ಲಿಂ, ಕ್ರಿಶ್ಚಿಯನ್ ಈ ತರ ಇತ್ತು ಅಂತಂದ್ರೆ ಎಂಟರ್ ಮಾಡಿ. ಹಿಂದೂ ಇದ್ರೆ ಹಿಂದೂ ಅಂತ ಎಂಟರ್ ಮಾಡಿ. ನೆಕ್ಸ್ಟ್ ಅದರ ಏನಾದ್ರು ಕೆಟಗರಿ ಇತ್ತು ಅಂತಂದ್ರೆ ಕೆಟಗರಿ ಸಹ ಅಪ್ಲೈ ಮಾಡಬಹುದು. SC ST ಆಗಿದ್ರೆ SC ST, ಕೆಟಗರಿ 3B ಆಗಿದ್ರೆ 3B, ಕೆಟಗರಿ ಫಸ್ಟ್ A ಫಸ್ಟ್ B ಈ ತರ ಏನಾದ್ರು ಇತ್ತು ಅಂತಂದ್ರೆ ಅಪ್ಲೈ ಮಾಡಬಹುದು. ನಾನು ಇಲ್ಲಿ ಅಪ್ಲೈ ಮಾಡಿದಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದರಲ್ಲೂ ಸಹ ಜಾತಿ ಬರುತ್ತೆ, ಅದರಲ್ಲಿ ಸಂಬಂಧಪಟ್ಟ ಜಾತಿ ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಕಮ್ ಅಲ್ಲಿ ನಿಮಗೆ ಒಂದು ನಿಮ್ಮ ಇನ್ಕಮ್ ನಂಬರ್ ಹಾಕಿ. ಓಕೆ, ನೆಕ್ಸ್ಟ್ ಇನ್ಕಮ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಏನು ಆ ಇನ್ಕಮ್ ಎಷ್ಟಿದೆ ಇನ್ಕಮ್ ಇದರಲ್ಲಿ ಅದು ಶೋ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ ಹಾಕಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ, ಆಧಾರ್ ಕಾರ್ಡ್ ಇರುವಂತೆ ಹಾಕಿ. ಓಕೆ, ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ರೋಡ್, ಸ್ಟ್ರೀಟ್, ತಾಲೂಕು, ಜಿಲ್ಲೆ ಇದೆಲ್ಲ ಹಾಕ್ಬಿಟ್ಟು ಪಿನ್ ಕೋಡ್ ಸಹ ಎಂಟರ್ ಮಾಡಿ. ಓಕೆ, ತಾಲೂಕು ಜಿಲ್ಲೆಗೆಲ್ಲ ಈ ತರ ಇರುತ್ತೆ, ನೀವು ಇಲ್ಲಿ ಹೋಗಿ ಎಂಟರ್ ಮಾಡ್ಬೇಕು. ಚಿತ್ರದುರ್ಗ ಇದೆ, ಚಿತ್ರದುರ್ಗ ಅದ್ರೊಳಗಡೆ ಯಾವ್ದು ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು ಈ ತರ ಏನಾದ್ರು ಇತ್ತು ಅಂತಂದ್ರೆ ಆಗ್ಬೋದು. ನೆಕ್ಸ್ಟ್ SSLC ಅಲ್ಲಿ ಎಲ್ಲಿ ನೀವು ಇದ್ ಮಾಡಿರೋದು, ಇವಾಗ ಸ್ಟೇಟ್ ಇರುತ್ತೆ, CBSE ಇರುತ್ತೆ, ನೆಕ್ಸ್ಟ್ ICSE ಇರುತ್ತೆ. ಮೂರಲ್ಲಿ ಯಾವ್ದು ನೋಡಿ ನಿಮಗೆ ಸಂಬಂಧಪಟ್ಟಿರೋದು ಹಾಕಿ. ಸ್ಟೇಟ್ ಇದ್ರೆ ಸ್ಟೇಟ್ ಹಾಕಿ. ಓಕೆ, ನೆಕ್ಸ್ಟ್ SSLC ಅಲ್ಲಿ ಯಾವ ವರ್ಷ ತೇರ್ಗಡೆ ಆಗಿರೋದು ಇರುತ್ತೆ. ಈಗ 2000 ಲಾಸ್ಟ್ ಇಯರ್ ಸಹ ಇರ್ತಾರೆ, ಕೆಲವರು ಮೊರಾರ್ಜಿ ಸ್ಕೂಲ್ ಅಲ್ಲಿ ಓದ್ಬೇಕಂದ್ರೆ ಅವರು ಸಹ ಅಪ್ಲೈ ಮಾಡ್ಬೋದು. 2025 ಇದ್ರೆ 25 ಸಹ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ SSLC ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್ SSLC ಬೋರ್ಡ್ ಸಹ ಎಂಟರ್ ಮಾಡಿ, ಯಾವ್ದು ಸ್ಟೇಟ್ ಈ ತರ ಬೋರ್ಡ್ ಇರುತ್ತಲ್ಲ ಅದನ್ನ ಸಹ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಜೆಂಡರ್ ಯಾವ್ದಿದೆ ಜೆಂಡರ್ ನ ಎಂಟರ್ ಮಾಡಿ. ನಿಮ್ಮ ಫಾದರ್ ನೇಮು, ಮದರ್ ನೇಮು, ನೆಕ್ಸ್ಟ್ ಒಂದು ಸ್ಕೂಲ್ ನೇಮ್ ಸಹ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಸ್ಕೂಲ್ ಅಡ್ರೆಸ್ ಇಲ್ಲಿ ನಾವು ನೋಡ್ಬೋದು, ಸ್ಕೂಲ್ ಅಡ್ರೆಸ್ ಅಂತ ಕಾಣಿಸ್ತಾ ಇದೆ, ಸ್ಕೂಲ್ ಅಡ್ರೆಸ್ ಸಹ ಇಲ್ಲಿ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ನಿಮ್ಮ ಏನೊಂದು SSLC ಅಲ್ಲಿ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅಂದ್ರೆ ಪಡೆದ ಅಂಕಗಳು ಎಷ್ಟು ಅಂತ ನಾವು ನೋಡ್ಬೋದು. 625ಕ್ಕೆ ಎಷ್ಟು ಮಾರ್ಕ್ಸ್ ತಕೊಂಡಿದ್ದೀರಾ ಅಂತ, ಗರಿಷ್ಠ ಅಂತಂದ್ರೆ 625 ಹಾಕಿ. ಪಡೆದ ಅಂಕಗಳಂದ್ರೆ ನೀವು ಎಷ್ಟು ತೆಗೆದುಕೊಂಡಿದ್ದೀರಾ ಅದು ಹಾಕಿ. ಅದು ಹಾಕಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಪರ್ಸೆಂಟೇಜ್ ಸಮೇತ ಇಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂದ್ರೆ ಕಾಲೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ನೀವು ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಅಂತ ಹಾಕಿ. ನೆಕ್ಸ್ಟ್ ಜಿಲ್ಲೆ ನಿಮ್ದು ಯಾವ ಜಿಲ್ಲೆ ಅಂತ ಹಾಕಿ, ತಾಲೂಕು ಹಾಕಿ, ಕಾಲೇಜ್ ನೇಮ್ ಹಾಕಿ. ಓಕೆ, ನೆಕ್ಸ್ಟ್ ಎಜುಕೇಶನಲ್ ಟೈಪ್ ಹಾಕಿ. ನೆಕ್ಸ್ಟ್ ಕೋರ್ಸ್ ಹಾಕಿ. ಇಲ್ಲ ಫಾರ್ ಎಕ್ಸಾಂಪಲ್ ನೋಡ್ಬೋದು, ನಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಬೇಕಂತಂದ್ರೆ ರೆಸಿಡೆನ್ಷಿಯಲ್ ಅಂತ ಹಾಕಿ. ನಿಮಗೆ ಏನ್ ಬೇಕಾಗಿದೆ ಅದು ಇಲ್ಲಿ ನೋಡ್ಬೋದು. ಡೀಟೇಲ್ಸ್ ಫಾರ್ ದ ರೆಸಿಡೆನ್ಷಿಯಲ್ ಕಾಲೇಜ್ ಆರ್ ನಾನ್ ರೆಸಿಡೆನ್ಷಿಯಲ್ ಕಾಲೇಜ್ ದ ಸ್ಟೂಡೆಂಟ್ ವಾಂಟ್, ಸ್ಟೂಡೆಂಟಿಗೆ ಯಾವ್ದು ಬೇಕು ಅನ್ನೋದಕ್ಕೆ. ಓಕೆ, ವಿದ್ಯಾರ್ಥಿಯು ಬಯಸುವ ವಸತಿ ಕಾಲೇಜು ಅಥವಾ ವಸತಿ ರಹಿತ ಕಾಲೇಜುಗಳ ವಿವರ. ರೆಸಿಡೆನ್ಷಿಯಲ್ ಅಂತ ಹಾಕಿ. ಕಾಲೇಜ್ ಪ್ಲೀಸ್ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಹಾಕಿ. ಚಿತ್ರದುರ್ಗ ಹಾಕಿ. ತಾಲೂಕು ಹಾಕಿ. ಒಂದು ಚಿತ್ರದುರ್ಗ, ಒಂದು ಹಿರಿಯೂರು, ಎರಡರಲ್ಲಿದೆ. ನೆಕ್ಸ್ಟ್ ಕಾಲೇಜ್ ನೇಮು
ಕಾಲೇಜ್ ನೇಮ್ ಸಹ ಇಲ್ಲಿ ತೋರಿಸ್ತಿದೆ ನೋಡ್ಬೋದು. ಮೆದಳ್ಳಿ ಅಂತ ಇದೆಯಲ್ಲ, APJ ಅಬ್ದುಲ್ ಕಲಾಂ ಇದು ಮೆದಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಮೈನಾರಿಟಿ ಮೊರಾರ್ಜಿ ದೇಸಾಯಿ PU ಕಾಲೇಜ್ ಕುಂಚಿಗನಲ್ ಚಿತ್ರದುರ್ಗ ಅಂತ ಇದೆ. ಓಕೆ, ಮೈನಾರಿಟಿ ಮೊರಾರ್ಜಿ ದೇಸಾಯಿ ಇದು ಬೇಕಾದ್ರೆ ಇದು ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಎಜುಕೇಶನಲ್ ಟೈಪ್ಸ್ ಗರ್ಲ್ಸ್ ಬಾಯ್ಸ್ ಇದು ಬೋತ್ ಗರ್ಲ್ಸ್ ಇದೆ. ಓಕೆ, ಗರ್ಲ್ಸ್ ಅಂತಂದ್ರೆ ಗರ್ಲ್ಸ್ ಅಂತ ಹಾಕಿ. ಇಲ್ಲಿ ನಾವು ನೋಡ್ಬೋದು ಬೇರೆ ಚಾಯ್ಸ್ ಮಾಡ್ಕೊಂಡ್ರೆ, ಇಲ್ಲಿ ಚಿತ್ರದುರ್ಗ ಅಂತ ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಗರ್ಲ್ಸ್ ಅಂತ ತೋರಿಸ್ತಾ ಇದೆ. ನೀವೇನಾದ್ರೂ ಬೇರೆ ಡಿಸ್ಟ್ರಿಕ್ಟ್ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲಿ ನೆಕ್ಸ್ಟ್ ಬೇರೆ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಸನ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಪ್ಲೀಸ್ ಸೆಲೆಕ್ಟ್ ದಿ ತಾಲೂಕು. ಇದರಲ್ಲಿ ಅರಸೀಕೆರೆ, ಚನ್ನರಾಯಪಟ್ಟಣ, ನೆಕ್ಸ್ಟ್ ಹೊಳೆನರಸೀಪುರ 3 ಇದೆ. ಓಕೆ, ಹೊಳೆನರಸೀಪುರ ಅಂತ ಟೈಪ್ ಮಾಡ್ಕೊಂಡ್ರೆ ಇಲ್ಲ ನೋಡ್ಬೋದು ಮೊರಾರ್ಜಿ ದೇಸಾಯಿ ಇಂಟಿಗ್ರೇಟೆಡ್ ಇಲ್ಲಿ ಒಂದ್ಸಲ ಕಾಲೇಜ್ ಇದೆ. ಓಕೆ, ಮೊರಾರ್ಜಿ ದೇಸಾಯಿ ಇದರಲ್ಲಿ ಬೋತ್ ಕೋ ಎಜುಕೇಶನ್ ಇದೆ. ಬಾಯ್ಸ್ ಮತ್ತೆ ಗರ್ಲ್ಸ್ ಬೋತ್ ಎಜುಕೇಶನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೋರ್ಸ್ ಆದ್ರೆ ನಿಮ್ ಸೈನ್ಸ್ ಕಾಮರ್ಸ್ ಟೈಪ್ ಮಾಡ್ಕೊಳ್ಳಿ. ಸೈನ್ಸ್ ಕಾಮರ್ಸ್ ಅಂತ ನೀವೇ ಎಂಟರ್ ಮಾಡ್ಕೋಬೇಕು. ಓಕೆ, ಸೈನ್ಸ್ ಬೇಕಾದ್ರೆ ಸೈನ್ಸ್, ಕಾಮರ್ಸ್ ಬೇಕಾದ್ರೆ ಕಾಮರ್ಸ್. ಇಲ್ಲಿ ಸೈನ್ಸ್ ಅಂತ ಹಾಕಿರ್ತೀವಿ. ನೆಕ್ಸ್ಟ್ ಫಾದರ್ಸ್ ನೇಮು, ಫಾದರ್ಸ್ ಆಕ್ಯುಪೇಷನ್, ಏನು ಉದ್ಯೋಗ, ತಂದೆ ಉದ್ಯೋಗ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಕೇಳಿದ್ದಾರೆ. ನಿಮ್ದು ಫಾರ್ಮರ್ ಆಗಿದೆ ಫಾರ್ಮರ್ ಅಂತ ಹಾಕಿದ್ರಿ, ಅಥವಾ ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ ಅಂತ ಹಾಕಿರಿ. ಒಂದು ಮೊಬೈಲ್ ನಂಬರ್, ನಿಮ್ಮ ಒಂದು ನೆಕ್ಸ್ಟ್ ಮೊಬೈಲ್ ನಂಬರ್ ಸಹ ಇಲ್ಲಿ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿ ಅಂಗವಿಕಲತೆ ಹೊಂದಿರುವವರೇ, ವಿದ್ಯಾರ್ಥಿ ಏನಾದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಓಕೆ, ಸ್ಟೂಡೆಂಟ್ ಬಿಲಾಂಗ್ಸ್ ಟು ಸ್ಪೆಷಲ್ ಕ್ಯಾಟಗರಿ, ಸ್ಟೂಡೆಂಟ್ ಏನಾದ್ರೂ ಯಾವ್ದಾದ್ರು ವಿಶೇಷ ವರ್ಗಕ್ಕೆ ಸೇರಿದವರಾಗಿದ್ದವ್ರೆ ಅಂದ್ರೆ, ಇವಾಗ ಸ್ಪೆಷಲ್ ಕ್ಯಾಟಗರಿ SC ST ಈ ತರ ಏನಾದ್ರು ಇತ್ತು ಅಂತಂದ್ರೆ ಎಸ್ ಅಂತ ಹಾಕಿ. ಅದರ್ವೈಸ್ ನೀವು ಮೆರಿಟಿಗೆ ಸಂಬಂಧಪಟ್ಟಿರೋ ಅಂತ ಇದ್ರು, ಮೆರಿಟಿಗೆ ಅಂತ ಸಂಬಂಧಪಟ್ಟಿದ್ರೆ ಮೆರಿಟ್ ಅಂತ ಹಾಕಿ. ಆರ್ ಯು ಸ್ಟಡಿಡ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೂಲ್, ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲೆಗಳಲ್ಲಿ ಓದಿದ್ದೀರಿ ಅಂತಂದ್ರೆ, ನೀವೇನಾದ್ರೂ ವೆಲ್ಫೇರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ, ಮೈನಾರಿಟಿ ಸ್ಕೂಲ್ಸ್ ಅಂತ ಇರುತ್ತೆ, ಅಲ್ಲೇನಾದ್ರೂ ಓದಿದ್ರಿ ಅಂತಂದ್ರೆ ಎಸ್ ಅಂತ ಹಾಕಿರಿ. ಯಾಕಂದ್ರೆ ಓದಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ. ಅಂದ್ರೆ ಮೊರಾರ್ಜಿ ದೇಸಾಯಿ ಇಲ್ಲ ನೋಡ್ಬೋದು, ಈ ಒಂದು ಸ್ಕೂಲ್ಗಳಿಗೆ ಸಂಬಂಧಪಟ್ಟಿರೋ ಓದಿದ್ರೆ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಇದೆ, ಓದಿದ್ರೆ ಇಲ್ಲ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಎಲ್ಲ ತಿಳಿಸಿದಿರ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇದೆಲ್ಲಾನು ಟ್ರೂ ಇದೆಯಾ ಫಾಲ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಐ ಅಗ್ರಿ ಅಂತ ಕೊಡಿ. ಇಲ್ಲಿ ಐ ಅಗ್ರಿ ಅಂತ ಕೊಟ್ಬಿಟ್ಟು ಐ ಅಗ್ರಿ ಅಂತ ಕೊಟ್ಟು ಈ ಒಂದು ಕ್ಯಾಪ್ಚರ್ನ ಹಾಕಿ. ಓಕೆ, 67 ಈ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಓಕೆ, ಸಬ್ಮಿಟ್ ಅಂತ ಕೊಟ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು, ನಾನು ಇಲ್ಲಿ ಎಂಟರ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಏನು ಇಲ್ಲಿ ತನಕ ನೀವು ಅಪ್ಲೋಡ್ ಮಾಡಿದ್ರೋ ಅದೆಲ್ಲ ಸಹ ನಿಮಗೆ ಫಾರ್ಮ್ ತೋರಿಸುತ್ತೆ. ಓಕೆ, ಫಾರ್ಮ್ ತೋರಿಸುತ್ತೆ. ನೆಕ್ಸ್ಟ್ ಎಡಿಟ್ ಬೇಕಾದ್ರೆ ಎಡಿಟ್ ಕೊಡಿ, ಇಲ್ಲ ನಿಮಗೆ ಓಕೆ ಎಲ್ಲ ಕರೆಕ್ಟ್ ಇದೆ ಅಂತಂದ್ರೆ ಸಬ್ಮಿಟ್ ಅಂತ ಕೊಡಿ. ಓಕೆ, ಇದಿಷ್ಟು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಕಮೆಂಟಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ತಿಳಿಸ್ತೀವಿ. ನೀವು ಕಮೆಂಟಲ್ಲಿ ಏನು ಮಾಡಬೇಕು, ಮೆಸೇಜ್ ಹಾಕಿ. ಓಕೆ, ಕಮೆಂಟ್ ಮಾಡಿ. ಇದಿಷ್ಟು ಅಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.